ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಹೇಗಿದೆ ಈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ತಿಂಗಳ ವಿಶೇಷತೆ, ಗ್ರಹದ ಸ್ಥಾನದ ಬದಲಾವಣೆಗಳನ್ನು ಗಮನಿಸೋಣ. ನೋಡಿ, ಈ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು 14ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮೀನ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 29ನೇ ತಾರೀಕು ಅಂದರೆ ನಮಗೆ ಈ ವರ್ಷದ ಕೊನೆಯ ಹಿಂದಿನ ದಿವಸ ನಮಗೆ ಶನಿಗ್ರಹನು ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. 2.5 ವರ್ಷಗಳ ನಂತರದಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ. ಪ್ರಮುಖವಾಗಿ ಈ 2 ಗ್ರಹದ ಪರಿಚಲನೆಗಳು ಇರತಕ್ಕಂಥದ್ದು ಮಾರ್ಚ್ನ ತಿಂಗಳಲ್ಲಿ. ಜೊತೆಗೆ ಮಾರ್ಚ್ನಲ್ಲಿ ನಾವು ನೋಡ್ತಾ ಇದ್ದೇವೆ 29ನೇ ತಾರೀಕು ಅಮಾವಾಸ್ಯೆ ಏನಿದೆ, ಅಮಾವಾಸ್ಯೆಯ ಪರ್ವಕಾಲದಲ್ಲಿಯೇ ಒಂದು ರೀತಿಯಾಗಿ ಶನಿಗ್ರಹ ಬದಲಾವಣೆ ಆಗ್ತಾ ಇದ್ದಾನೆ. ನೋಡಿ, ಆದರೆ ಅಮಾವಾಸ್ಯೆ ತಿಥಿ ಆ ಥರದ್ದೆಲ್ಲ ಲೆಕ್ಕ ಬರೋದಿಲ್ಲ ಗ್ರಹಗಳ ಸ್ಥಾನ ಬದಲಾವಣೆಗೆ. ಒಂದು ರೀತಿಯಾಗಿ ಒಂದಷ್ಟು ಜನ ತಲೆಗೆ ತುಂಬ್ಕೊಂಬಿಟ್ಟಿದ್ದಾರೆ, ಇವು ಅಮಾವಾಸ್ಯೆ, ಶನಿ ಬೇರೆ ಬದಲಾವಣೆ ಆಗ್ತಾ ಇದೆ, ಅಮಾವಾಸ್ಯೆ ದಿವಸ ಶನಿ ಒಂದು ಮೀನ ರಾಶಿಗೆ ಹೋಗ್ತಾ ಇರೋದ್ರಿಂದ ಇನ್ನೇನಾದರೂ ಸಮಸ್ಯೆಗಳು ಬರುತ್ತಾ ನಮ್ಮ ಜೀವನಕ್ಕೆ ಅಂತ ಹಲವು ಜನರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ತೊಂದರೆಗಳು ಕೊಡಬಾರ್ದು ಕಾಟ ಯಾರಿಗೂ ಅಂಥೇಳಿ ಈಗಾಗಲೇ ಜನವರಿ 11ನೇ ತಾರೀಕಿನಂದು ನಾವು ಶನಿ ಮಹಾಯಾಗವನ್ನು ಮಾಡಿದ್ವಿ. ಹಲವಾರು ಜನ ಅದರಲ್ಲಿ ಪೂಜೆನೂ ಸಹ ಮಾಡಿಸ್ಕೊಂಡಿದ್ದೀರಿ. ಪೂಜೆ ಮಾಡಿಸಿಕೊಂಡಿರುವಂಥವ್ರು ಯಾರೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮ್ಗೆ ಈಗಾಗಲೇ ಎಷ್ಟೋ ಜನಕ್ಕೆ ರಕ್ಷಾ ಪ್ರಸಾದಗಳು ಸಹ ಎಲ್ಲ ಬಂದು ಸೇರಿದ್ದಾವೆ. ಅದನ್ನೆಲ್ಲ ತಾವೆಲ್ಲ ಉಪಯೋಗಿಸ್ಕೊಳ್ತಾ ಸಂತೋಷವಾಗಿದ್ದೀರಿ ಅನ್ನೋದು ನಮ್ಮ ಭಾವನೆ. ಇನ್ನು ಈ ತಿಂಗಳ ವಿಶೇಷ ಅಂತ ಹೇಳಿದ್ರೆ 30ನೇ ತಾರೀಕಿನಂದು ನಮಗೆ ಹೊಸ ವರ್ಷ ಪ್ರಾರಂಭ, ಹೊಸ ದಿನ ಪ್ರಾರಂಭ. ನಮ್ಮಲ್ಲೆಲ್ಲವೂ ಸಹ ನೂತನವಾದಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೀವನವನ್ನು ಅನುಭವಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವರ್ಷ ಏನಿದೆ, ಹೊಸ ವರ್ಷ ನಮಗೆ ಶುರುವಾಗ್ತಾ ಇರೋದು ಶ್ರೀ ಕ್ರೋಧಿನಾಮ ಸಂವತ್ಸರವು 29ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮುಗಿದು ನೆಕ್ಸ್ಟ್ ಶುರುವಾಗ್ತಾ ಇರತಕ್ಕಂತಹದ್ದು ಭಾನುವಾರದ ದಿವಸ 30ನೇ ತಾರೀಕು 3ನೇ ತಿಂಗಳು 2025ರ ಶುಭ ಭಾನುವಾರದ ದಿವಸ ಪಾಲ್ಗುಣ ಮಾಸವು ಮುಗಿದು ಚೈತ್ರ ಮಾಸದ ಶುರುವಾಗ್ತಾ ಇದೆ. ಚೈತ್ರ ಮಾಸ ಯಾವ ಸಂವತ್ಸರ ಅಂತ ಹೇಳಿದ್ರೆ ಶ್ರೀ ವಿಶ್ವಾವಸು ಸಂವತ್ಸರವು ಶುರುವಾಗ್ತಾ ಇದೆ. ಇನ್ನೇನು ಆದಷ್ಟು ಶೀಘ್ರದಲ್ಲಿಯೇ ಆ ಯುಗಾದಿ ಭವಿಷ್ಯವನ್ನು ಸಹ ನಾವು ನಿಮ್ಮ ಮುಂದೆ ಪ್ರಚುರಪಡಿಸ್ತೀವಿ. ಹಾಗಾಗಿ ಅದನ್ನು ಸಹ ನೀವು ನೋಡಿ ಸಂತೋಷ ಪಡಬಹುದು. ಯಾವ್ಯಾವ ರಾಶಿಗಳಿಗೆ ಅನುಕೂಲ, ಯಾವ್ಯಾವ ರಾಶಿಗಳಿಗೆ ಅನಾನುಕೂಲ ಅನ್ನುವಂತಹ ಸಂಪೂರ್ಣವಾದ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಅದನ್ನು ಸಹ ನೋಡಿ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರದ ದಾರಿ ಕಂಡುಹಿಡ್ಕೊಳ್ಳಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಒಂದು ವಿಶೇಷ ಅಂತಂದರೆ 29ನೇ ತಾರೀಕು ಏನಿದೆ ವರ್ಷದ ಕೊನೆಯ ಅಮಾವಾಸ್ಯೆ. 29ನೇ ತಾರೀಕಿನಂದು ವರ್ಷದ ಕೊನೆ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆಯ ಪ್ರಯುಕ್ತ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸಾಗಬೇಕು, ಕಾರ್ಯಸಿದ್ಧಿಯಾಗಬೇಕು. ಈ ದೃಷ್ಟಿದೋಷ, ಮಾಟಮಂತ್ರ ದೋಷ, ಕೃತಿಮ ದೋಷಗಳು ಅದೆಲ್ಲವೂ ಸಹ ನಿವಾರಣೆ ಆಗಿ ಜೀವನದಲ್ಲೊಂದಿಷ್ಟು ಏಳಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಸರ್ವ ಕಾರ್ಯಸಿದ್ಧಿ ಮೂಲಿಕ ತಾಯತವನ್ನು ಇದೇ ಕಾತ್ಯಾಯನ ಅಮಾವಾಸ್ಯೆ ಅಂದರೆ 29ನೇ ತಾರೀಕು 3ನೇ ತಿಂಗಳು 2025ರ ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. ಆ ಮಾಡುವಂತಹ ಪರ್ವಕಾಲಕ್ಕೆ ನೀವುಗಳು ಸಹ ಆ ತಾಯ್ತಗಳು ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಮಾವಾಸ್ಯೆಯ ನಂತರದಲ್ಲಿ, ಪೂಜೆಯ ನಂತರದಲ್ಲಿ ನಿಮ್ಮ ಮನೆಗೆ ಆ ಒಂದು ತಾಯ್ತವು ಬಂದು ತಲುಪತ್ತೆ. ಅದನ್ನು ಬಲಗಡೆ ತೋಳಿಗಾಗಲಿ ಅಥವಾ ಕತ್ತಿಗಾಗಲಿ ಕಟ್ಕೊಂಡ್ರೆ ಬಹಳ ಅನುಕೂಲತೆಗಳು, ನಿಮಗೆ ಸರ್ವ ಕಾರ್ಯ ಸಿದ್ಧಿಯೂ ಆಗುತ್ತೆ. ಮನಸ್ಸಂಕಲ್ಪಿತ
ಕೆಲಸ ಕಾರ್ಯಗಳು ಸಹ ನಡೆಯೋದಕ್ಕೆ ಶುರುವಾಗುತ್ತೆ. 29ನೇ ತಾರೀಕು ಅಮಾವಾಸ್ಯೆ ದಿವಸ ಅದನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಈಗಾಗಲೇ ತುಂಬ ಜನ ಮಾಡಿಸ್ಕೊಂಡು ತುಂಬ ಒಳ್ಳೆ ರಿಸಲ್ಟ್ಗಳನ್ನು ಹೇಳ್ತಾ ಇದ್ದೀರಾ. ಒಳ್ಳೆ ರೀತಿಯ ಒಂದು ಮಾತುಗಳು ನಿಮ್ಮ ಕಡೆಯಿಂದ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಅದನ್ನು ಪುನಃ ಇದೇ ಒಂದು ಕಾತ್ಯಾಯನ ಅಮಾವಾಸ್ಯೆಗೆ ಮಾಡಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇನ್ನು ಈ ಮಾರ್ಚ್ ತಿಂಗಳಲ್ಲಿ ಬಲು ವಿಶೇಷವಾಗಿ ನಮಗೆ ಹೊಸ ವರ್ಷ ಬರ್ತಾ ಇದೆ. ನಮ್ಮೆಲ್ಲರಿಗೂ ಹೊಸ ದಿನಗಳು ಶುರುವಾಗಲಿ, ಯಾವುದೇ ರಾಶಿಯವರಿಗೂ ತೊಂದರೆ ತಾಪತ್ರೆಗಳು ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಒಂದು ಮುಂಚಿತವಾಗಿಯೇ ನೂತನ ಸಂವತ್ಸರ ಶ್ರೀ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಶುಭ ಆಶೀರ್ವಾದಗಳನ್ನು ಸಹ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ, ನೆಮ್ಮದಿದಾಯಕವಾಗಿರಲಿ. ನೀವು ಬದುಕಿ 4 ಜನರನ್ನು ಬದುಕೋಕ್ಕೂ ಅವಕಾಶ ಮಾಡಿಕೊಡಿ. ಪ್ರಕೃತಿನಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಬದುಕು ಸೌಖ್ಯದಾಯಕವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಅದನ್ನೊಂದು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ. ಇನ್ನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಹೊಸ ವರ್ಷ ಅಂತ ಬರ್ತಾ ಇದೆ ಅಂತಂದರೆ ಪ್ರಮುಖವಾಗಿ ನಮಗೆ ಶನಿ ಫಲ ಮತ್ತು ಗುರುಫಲ ಎರಡೂ ಸಹ ಮುಖ್ಯವಾಗ್ತದೆ. ಶನಿ ಬಲ ಮತ್ತು ಗುರುಬಲಗಳನ್ನು ನೋಡಿಕೊಂಡು ಜೀವನ ಸಾಗಿಸುವಂಥವರು ತುಂಬ ಜನ ಇರ್ತಾರೆ. ಹಾಗಾಗಿ ಆ ಶನಿ ಮತ್ತು ಗುರುವಿನ ಫಲಾನುಫಲಗಳು ಈಗಾಗಲೇ ಶನಿ ಫಲಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಪುನಃ ಮತ್ತೆ ಅದೇ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಪುನಃ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಶನಿ ಗೋಚಾರ ಫಲ 2025ರಿಂದ 27 ಈ ವಿಡಿಯೋಗಳು ಸಹ ಬರುತ್ತವೆ. ಇನ್ನು ಗುರು ಅಂತ ಬಂದಾಗ ಇನ್ನೊಂದು ಸ್ವಲ್ಪ ತಡವಾಗಿ ನಿಮಗೆ ಗುರುವಿನ ಅನುಗ್ರಹವಿರುವಂತಹ ಒಂದು ವಿಡಿಯೋಗಳು ಬರುತ್ತವೆ. ಯಾರು ಸಹ ಒಂದು ಆತ್ರ ಪಟ್ಕೊಳ್ಳೋದು ಬೇಡ, ನಿಧಾನವಾಗಿ ಒಂದೊಂದೇ ವಿಚಾರಗಳನ್ನು ತಿಳ್ಕೊಳ್ತಾ ಬನ್ನಿ. ಇನ್ನು ಗುರು ಅಂತ ಬಂದ ಸಂದರ್ಭಕ್ಕೆ ಏನು ನಾವು ಶನಿಯಾಗವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಗುರುಬಲ ಮನುಷ್ಯನಿಗೆ ಬಹಳ ಮುಖ್ಯ. ಗುರುಬಲ ಇದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಅಭ್ಯುದಯ, ಏಳಿಗೆ, ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಮದುವೆ ಆಗಬೇಕಾ, ಉಪನಯನ ಆಗಬೇಕಾ, ನಾಮಕರಣಾದಿಗಳಾಗಬೇಕಾ, ನಿಷೇಕ ಆಗಬೇಕಾ, ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೂ ಸಹ ಗುರುಬಲ ಮುಖ್ಯ. ಕೆಲಸವಿಲ್ಲದೆ ಇದ್ದರೆ, ಕೆಲಸ ಸಿಗಬೇಕು ಅಂತಂದರೆ, ಕೆಲಸದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ಬೇಕು ಅಂದರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಗುರುಬಲ ಬಹಳ ಮುಖ್ಯ. ಅಂತಹ ಗುರುಬಲ ಎಂತೆಂಥದ್ದೋ ರಾಶಿಗಳಿಗೆ, ಎಂತೆಂಥದ್ದೋ ನಕ್ಷತ್ರಗಳಿಗೆ, ಕೆಲವೊಮ್ಮೆ ಹೇಗೆ ರಾಜರ ಹಾಗಿದ್ದರೂ ಸಹ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಹೀನಾಯ ಪರಿಸ್ಥಿತಿಯನ್ನು ತಲುಪಬೇಕಾಗ್ತದೆ. ಹಾಗಾಗಿಯೇ 12 ರಾಶಿಯವರು ಸಹ ಇವ್ರು ಮಾತ್ರ ಮಾಡ್ಕೊಳ್ಳಿ, ಅವ್ರು ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬರಲ್ಲ. ಗುರುಬಲ ಇದ್ದವರು ಸಹ ಮಾಡಿಕೊಂಡ್ರೆ ಇನ್ನಷ್ಟು ಹೆಚ್ಚಿನ ಬಲಗಳು ಪ್ರಾಪ್ತಿಯಾಗುತ್ತೆ. ಗುರುಬಲ ಇಲ್ಲದೇ ಇದ್ದಂಥವರು ಒಂದು ಗುರುಯಾಗದಲ್ಲಿ ನಿಮ್ಮ ಪೂಜೆಯನ್ನು ಮಾಡಿಸಿದರೆ ಗುರುವಿನ ಶ್ರೀರಕ್ಷೆ ಸಿಗುತ್ತೆ. ಹಾಗಾಗಿ 12 ರಾಶಿಯವರು ಸಹ ಗುರುವಿನ ಫಲಾನುಫಲಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಮೇ 14ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಗುರು ಮಹಾಯಾಗದ ಒಂದು ವಿಶೇಷ ಸಂದರ್ಭ. ಆ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ 333 ರೂಪಾಯಿಯ ಶುಲ್ಕವಿರುತ್ತೆ ಒಬ್ಬರಿಗೆ. ಅದಾದ ನಂತರ ಯಾಗದ ನಂತರ ಗುರುವಿನ ಶ್ರೀರಕ್ಷೆ ಇರುವಂತಹ ಪ್ರಸಾದಗಳು, ಅಕ್ಷತ ಪ್ರಸಾದ ಇರುವಂಥದ್ದಿರಬಹುದು, ಅದೇ ರೀತಿಯ ಗುರುವಿನ ರಕ್ಷ ಪ್ರಸಾದ ಇರುವಂಥದ್ದು ಅದೆಲ್ಲವೂ ಸಹ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಎಚ್ಚರಿಕೆಯನ್ನು ನೀವು ವಹಿಸಬೇಕು, ಯಾವ ಸಂದರ್ಭ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗ ನೋಡೋಣ. ಇನ್ನು ಈ ಗ್ರಹಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ವೃಷಭ ರಾಶಿಯವರು ಅನುಭವಿಸಬಹುದು ಅನ್ನೋದನ್ನು ನೋಡೋಣ. ವೃಷಭ ರಾಶಿಯವರಿಗೆ ಬಹಳ ಅನುಕೂಲದಾಯಕವಾಗಿರುವಂತಹ ಪರಿಸ್ಥಿತಿಗಳನ್ನು ಈ ತಿಂಗಳು ನೀವು ನೋಡೋಕ್ಕೆ ಸಾಧ್ಯ ಇದೆ. ಆರೋಗ್ಯ ವೃದ್ಧಿಯಾಗುತ್ತೆ. ಬಹಳ ದಿವಸಗಳಿಂದ, ಬಹಳ ತಿಂಗಳುಗಳಿಂದ ಕೆಲವೊಬ್ಬರಿಗೆ ಏನಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಆರೋಗ್ಯ ಬಹಳ ಚೆನ್ನಾಗಿ ಸುಧಾರಣೆ ಆಗುತ್ತೆ. ನಿಮ್ಮ ನಿಶ್ಚಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ. ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ಈ ಒಂದು ತಿಂಗಳಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಅಪಾರವಾದಂತಹ ಯಶಸ್ಸನ್ನು ನೋಡ್ತೀರಿ. ಈ ದೈಹಿಕ ಸಮಸ್ಯೆಗಳಿಂದ ದೂರ ಆಗ್ತೀರ. ಕುಟುಂಬದಲ್ಲಿ ನಿಮ್ಮ ವಿರುದ್ಧವಿದ್ದಂತಹ ಮಾತುಕತೆಗಳೆಲ್ಲ ಹೋಗಿ ನಿಮ್ಮ ಪರದ ಮಾತುಕತೆಗಳು ಬರುತ್ತವೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಯಶಸ್ಸನ್ನು ಸಹ ನಿಮಗೆ ತಂದುಕೊಡುತ್ತೆ. ನೀವು ನಿರೀಕ್ಷಿಸಿದಂತೆ, ಊಹೆ ಮಾಡದಂತೆ
ನಂಬಿಕೆ ದ್ರೋಹಿಗಳನ್ನು ಕಂಡುಹಿಡ್ಕೊಳ್ತೀರ ಜೀವನದಲ್ಲಿ. ನೋಡಿ, ನಾವು ಎಷ್ಟು ನಂಬಿಟ್ಟಿರ್ತೀವಿ ಒಬ್ಬ ವ್ಯಕ್ತಿಯನ್ನು, ಇವರು ನನ್ನ ಜೀವನಕ್ಕೆ, ನನ್ನ ಜೀವ ಹಾಗೆ ಹೀಗೆ. ಇದು ಕಲಿಕಾಲ. ಯಾವ ಜೀವನವೂ ಇಲ್ಲ, ಯಾವ ಜೀವನವೂ ಇಲ್ಲ. ನಮ್ಮ ಬದುಕುಗಳನ್ನು ನಾವು ಪ್ರೀತಿಸಬೇಕು. ನಮ್ಮ ಬದುಕುಗಳಿಗೆ ನಾವೇ ಹೊಣೆಯಾಗಿರಬೇಕು. ಅವ್ರು ಯಾರೋ ಸಹಕರಿಸ್ತಾರೆ, ಇವರಿಂದ ಏನೋ ನಮಗೆ ಅನುಕೂಲ ಆಗುತ್ತೆ, ಅವರಿಂದ ಇನ್ಯಾವುದೋ ರೀತಿಯಾಗಿ ನಮಗೆ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಅದ್ಯಾವುದೋ ನಿರೀಕ್ಷೆ ಇಟ್ಕೋಬೇಡಿ. ಕಾಲಕ್ಕೆ ಬಂದ ಸಂದರ್ಭದಲ್ಲಿ ಕಾಲದ ಅನುಗುಣವಾಗಿ ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳ ಮಾತುಕತೆಗಳು, ಅವರ ಚಲನವಲನಗಳು, ಅವರ ಕ್ರಿಯೆಗಳು, ಅವರ ಆರೋಪಗಳು, ಅವರ ಮಾತು ಎಲ್ಲವೂ ಬದಲಾಗ್ತದೆ. ಒಂದೇ ರೀತಿಯಲ್ಲಿರೋದಿಲ್ಲ. ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ನಿಮಗೆ ಆಪತ್ತು ತಂದಿಡೋದೇ ನಿಮ್ಮ ಸ್ನೇಹಿತರಾಗಿರ್ತಾರೆ, ನಿಮಗೆ ಆಪತ್ತು ತಂದಿಡೋದೇ ನಿಮ್ಮನ್ನು ಬಲ್ಲವರಾಗಿರ್ತಾರೆ. ನಿಮಗೆ ಯಾರಾದರೂ ತೊಂದರೆ ತಾಪತ್ರಯ ಕೊಡೋದಾಗಿದ್ದರೆ ಅವ್ರು ನಿಮ್ಮನ್ನು ಬಲ್ಲವರಾಗಿರ್ತಾರೆ. ಸ್ಟ್ರೇಂಜರ್ಸ್ಗಳು ಬಂದು ನಮ್ಗೆ ಹಾರ್ಮ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಅಸ್. ನಮ್ಮ ಬಗ್ಗೆ ಯಾರಿಗೆ ಸಂಪೂರ್ಣವಾದಂತಹ ಅಥವಾ ನಮ್ಮನ್ನು ಯಾವ ರೀತಿಯಾಗಿ ಬಗ್ಗಿಸ್ಕೊಳ್ಬಹುದು ಅನ್ನುವಂತಹ ವಿಚಾರ ಗೊತ್ತಿರುತ್ತಲ್ಲ, ಅವರಿಂದ ಮಾತ್ರ ನಮಗೆ ಕೇಡಾಗತ್ತೆ ಹೊರತು ಬೇರೆಯವರಿಂದ ಆಗಲ್ಲ. ಕಂಡುಹಿಡ್ಕೊಂಡದಕ್ಕೆ ನಮ್ಮ ಬಗ್ಗೆ ತಿಳಿದಂಥವ್ರು ಮಾತ್ರ ನಮಗೆ ಮೋಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೊರತು ಬೇರೆಯವ್ರಿಗೆ ಆಗೋದಿಲ್ಲ. ಹಾಗಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಯಾವುದು ಹಾಲು, ಯಾವುದು ನೀರು, ಯಾವುದು ಸುಣ್ಣ ಅದೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಬಂಧು ಬಾಂಧವರೊಟ್ಟಿಗೆ ಒಂದಿಷ್ಟು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ, ಆತಿಥ್ಯಗಳಿಗೆ ಹೋಗಿ ಬರ್ತೀರಿ. ಅಧಿಕವಾದಂತಹ ಖರ್ಚು ವೆಚ್ಚಗಳು ಸಹ ಉಂಟಾಗಬಹುದು ನೋಡಿ. ಬಟ್ ಆದರೆ ನಿಮಗೆ ಆದಾಯನೂ ಸಹ ಅದೇ ರೀತಿಯಾಗಿ ಬರುತ್ತೆ. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೊರತು ಬೇರೆ ಇನ್ನೇನು ಇಲ್ಲ. ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅನಿವಾರ್ಯವಾಗಿ ಕೆಲವೊಮ್ಮೆ ಇಷ್ಟವಿಲ್ಲದೇ ಇದ್ದರೂ ಕೆಲವೊಬ್ಬರೊಟ್ಟಿಗೆ ಮಾತುಕತೆಗಳು, ಇಷ್ಟವಿಲ್ಲದೆ ಇದ್ರೂ ಕೆಲವೊಬ್ಬರೊಟ್ಟಿಗೆ ಸಹಾಯ ಸಹಕಾರಗಳನ್ನು ಮಾಡಬೇಕಾಗತ್ತೆ ಈ ಒಂದು ತಿಂಗಳಲ್ಲಿ. ನೋಡಿ, ನಿಮ್ಗೆ ಇಷ್ಟವಿಲ್ಲದೆ ಇದ್ದರೆ ಮಾಡೋಕ್ಕೆ ಹೋಗಲೇಬೇಡಿ. ಕಷ್ಟಪಟ್ಕೊಂಡು ನಾವು ಯಾರಿಗೋ ಸಹಾಯ ಮಾಡೋದು, ಕಷ್ಟಪಟ್ಕೊಂಡು ಇಷ್ಟವಿಲ್ಲದೆ ಇದ್ರೂ ಅವ್ರಿಗೇನೋ ಒಂದು ರೀತಿಯಲ್ಲಿ ಅವ್ರ ಜೊತೆಗೆ ಮಾತಾಡುವಂಥದ್ದೇನು ಅಂಥ ಅವಶ್ಯಕತೆ ಏನು ಯಾರ ಬದುಕಿನಲ್ಲೂ ಇರೋದಿಲ್ಲ. ನೋಡಿ, ಅವಾಯ್ಡ್ ಮಾಡೋಕ್ಕಾದರೆ ಅವಾಯ್ಡ್ ಮಾಡಿ, ಇಲ್ಲ ಅಂದರೆ ಇಲ್ಲ. ಒಂದಿಷ್ಟು ಹಳೆಯ ಸಾಲಗಳಿಂದ ಆಚೆ ಬರ್ತೀರಿ. ಮನಸ್ಸಿಗೆ ಸಂತೋಷವಾಗುವಂತಹ ಘಟನೆಗಳು ನಡೆಯುತ್ತೆ. ಹಣದ ಒಳಹರಿವು ಸ್ವಲ್ಪ ಚೆನ್ನಾಗೇ ಆಗುತ್ತೆ. ಆದರೂ ಸಹ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದು ಘಟನೆಗಳಿಂದ ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನ್ಯಾಯಾಲಯದಲ್ಲಿರುವಂಥ ಕೋರ್ಟು ಕಚೇರಿ ಒಂದು ಕೆಲಸಗಳೆಲ್ಲ ಸಹ ನಿಮ್ಮ ಕಡೆ ರೀತಿಯಲ್ಲೇ ಆಗುತ್ತೆ. ಸ್ವಯಂ ವೃತ್ತಿಯವರಿಗೆ, ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಕಲಾವಿದರಿಗೆ ಪದವಿ ಪುರಸ್ಕಾರಗಳು, ಕೀರ್ತಿಗಳು ಲಭಿಸ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ಸಾಹಿತಿಗಳಿಗಾಗಿರಬಹುದು, ಅದೇ ರೀತಿಯ ಕಲಾವಿದರುಗಳಿಗೆ, ರಾಜಕಾರಣಿಗಳಿಗೆ ಒಂದು ರೀತಿ ಉತ್ತಮವಾದ ಸ್ಥಾನಗಳು, ಮನ್ನಣೆಗಳು ಸಿಗ್ತಕ್ಕಂತಹ ತಿಂಗಳು. ದಾಂಪತ್ಯದಲ್ಲಿ ವಿರಸವನ್ನು ಕಂಡು ಇನ್ನೇನು ದಾಂಪತ್ಯ ಜೀವನವನ್ನೇ ಅಂತ್ಯ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ ಪುನಃ ನೀವು ಮತ್ತೆ ಸೇರ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಪುನಃ ನೀವು ನಿಮ್ಮ ದಾಂಪತ್ಯ ಜೀವನವನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಆಗುತ್ತೆ. ಬಂಧು ಮಿತ್ರರೊಟ್ಟಿಗೆ ತೀರ್ಥಕ್ಷೇತ್ರದ ದರ್ಶನವನ್ನು ಮಾಡ್ತೀರಿ, ಪುಣ್ಯಕ್ಷೇತ್ರಗಳ ಭೇಟಿಯನ್ನು ಮಾಡ್ತೀರಿ, ಪ್ರವಾಸಗಳನ್ನು ಹೋಗ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉಂಟಾಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಉಂಟಾಗುತ್ತೆ, ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಉದ್ಯೋಗದಲ್ಲಿರುವಂತಹ ತೊಂದರೆ ತಾಪತ್ರಯಗಳೆಲ್ಲ ನಿವಾರಣೆ ಆಗಿ ಮನಸ್ಸಿಗೆ ಬಹಳ ನೆಮ್ಮದಿಯು ಸಿಗ್ತಕ್ಕಂತಹ ಒಂದು ತಿಂಗಳು ಅಂತಲೇ ಹೇಳಬಹುದು. ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಪಡ್ಕೊಳ್ತೀರಿ. ಕೊನೆಯ ತಿಂಗಳಲ್ಲಿ ಅತ್ಯದ್ಭುತವಾದಂತಹ ಫಲಿತಗಳನ್ನು ವೃಷಭ ರಾಶಿಯವರು ಸಹ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹುಷಾರು. ಕೆಲವೊಂದು ದಿನಗಳಲ್ಲಿ, ಇದೇ ಒಂದು ತಿಂಗಳಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ 12ನೇ ತಾರೀಕಿನೋ 13ನೇ ತಾರೀಕಿನವರೆಗೂ ಸಹ ಈ ಒಂದು ತಿಂಗಳಲ್ಲಿ ಅಂದರೆ ಮಾರ್ಚ್ 12-13ನೇ ತಾರೀಕಿನವರೆಗೂ ಸಹ ಯಾರಿಗೂ ಸಹ ನೀವು ಮಾತನ್ನು ಕೊಡೋಕ್ಕೆ ಹೋಗಬೇಡಿ, ಸಿಕ್ಕಾಕೊಳ್ಳೋದಕ್ಕೆ ಹೋಗಬೇಡಿ. ಅದರಲ್ಲಿ ಸುಮ್ಮನೆ ನಿಮಗೇನೆ ತೊಂದರೆ ತಾಪತ್ರೆಗಳು ಜಾಸ್ತಿ ಬರ್ತವೆ. ಹಾಗಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಮೊದಲೇ ನೀವು ಸಹಾಯವನ್ನು ಮಾಡೋದರಲ್ಲಿ ಎತ್ತಿದ ಕೈಗಳು ಕೆಲ ರಾಶಿಯವರಂತೂ, ಅದರಲ್ಲಿ ವೃಷಭ ರಾಶಿಯವರು ಸಹ ಒಂದು. ಆದರೂ ನಿಮಗೆ ಲಾಭಾಪೇಕ್ಷೆ ಇಲ್ಲದೆ ನೀವು ಏನೂ ಮಾಡೋಕ್ಕೆ ಹೋಗಲ್ಲ.
ಆದರೆ ನಿಮಗೆ ಬರೋ ಲಾಭ ಕಡಿಮೆ ಆಗಿ ಅವ್ರಿಗೆ ಹೋಗೋ ಲಾಭ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಒಂದು ಯೋಚನೆ ಮಾಡ್ದೇ ನೆಮ್ಮದಿಯಾಗಿರಿ. ನೀವಾಯಿತು, ನಿಮ್ಮ ಬದುಕಾಯಿತು, ಬೇರೆಯವ್ರ ಬದುಕಿನ ಬಗ್ಗೆ ಆಲೋಚನೆಗಳು ಮಾಡೋಕ್ಕೆ ಹೋಗೋದು ಬೇಡ. ಮಹಿಳೆಯರಿಗೆ ಮಾನಸಿಕವಾದ ನೆಮ್ಮದಿ ಸಿಗುತ್ತೆ. ಸಂತಾನದ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಸಂತಾನದ ಒಂದು ಶುಭ ಸೂಚನೆಗಳು ಸಹ ಸಿಗ್ತಕ್ಕಂಥದ್ದು. ನೂತನವಾದಂತಹ ವಸ್ತುಗಳನ್ನು ಆಭರಣಗಳನ್ನು ಖರೀದಿ ಮಾಡಿ ಸಂತೋಷವನ್ನು ಪಡ್ತೀರಿ ವೃಷಭ ರಾಶಿಯವರು. ಬಹಳ ಚೆನ್ನಾಗಿದೆ ಅಂತಲೇ ಹೇಳಬಹುದು. ವೃಷಭ ರಾಶಿಯವರಿಗೆ ನಿಮ್ಮ ಮೇಲಿದ್ದಂತಹ ಆರೋಪಗಳಾಗಲಿ ಅಪಕೀರ್ತಿಗಳಾಗಲಿ ಅದು ಮುಂದೆ ಇರುವಂತಹ ಹಲವು ರೀತಿಯಾದಂಥ ತೊಂದರೆ ತಾಪತ್ರಗಳೆಲ್ಲ ಸಹ ಈ ಮಾರ್ಚ್ನ ತಿಂಗಳಲ್ಲಿ ಕ್ಲಿಯರ್ ಆಗಿ ನಿಮ್ಮ ಮನಸ್ಸಿಗೆ ಬಹಳ ನೆಮ್ಮದಿ ಸಿಗ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಬಹಳ ಶುಭವಾಗಿದೆ. ಇನ್ನಷ್ಟು ಶುಭ ಬೇಕು ಅಂತ ಹೇಳಿದ್ರೆ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಆಸರೆಯಾಗಿರಿ. ಇನ್ನೇನು ಬೇಸಿಗೆ ಸುಡು ಬಿಸಿಲು ನಮ್ಮನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ವಿಪರೀತವಾದ ಬೇಸಿಗೆಯ ಬಿಸಿಲು, ವಿಪರೀತ ಮಳೆ ನೋಡಿದ್ವಿ, ವಿಪರೀತ ಚಳಿ ನೋಡಿದ್ವಿ. ಈಗ ವಿಪರೀತ ಬಿಸಿಲನ್ನು ಪುನಃ ನೋಡ್ತಕ್ಕಂತಹ ಕಾಲ ಇದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಒಂದು ಬದುಕುಗಳನ್ನು ಮಾತ್ರ ಅಲ್ಲ, ಪ್ರಕೃತಿಯನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವಿಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣಕ್ಕೆ ಉಳಿಸುತ್ತೆ, ಅವುಗಳ ಪ್ರಾಣಕ್ಕೆ ಒಂದು ಪುಣ್ಯವನ್ನು ತಂದುಕೊಡುತ್ತೆ, ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆ ಸಹಾಯ ಸಹಕಾರಗಳ ಪುಣ್ಯದ ಫಲಗಳು ನಿಮಗೆ ಸಿಗುತ್ತೆ. ಆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ತಾನೇ ಒಳ್ಳೆಯದಾಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿ, ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು, ಇನ್ನಿತರ ಜೀವ ಸಂಪತ್ತುಗಳಿಗೆ ಆಹಾರವನ್ನು, ಆಸರೆಯನ್ನು ಕೊಡೋದನ್ನು ನೋಡಿ ನೀವೇ ಸಂತೋಷ ಪಡ್ಬೋದು. ಅವತ್ತು ನಾನು ನೆಟ್ಟು ಬೆಳೆಸಿದಂತಹ ಹಲಸಿನ ಮರ ಇವತ್ತೊಂದು 5 ವರ್ಷ ಆಗಿದೆ, ಹಣ್ಣುಗಳನ್ನು ಕೊಡ್ತಿದೆ. ಇನ್ಯಾವುದೋ ಪ್ರಾಣಿಗಳು ತಿನ್ಕೊಂಡು ಆರಾಮಾಗಿದ್ದಾವೆ. ನೇರಳೆ ಹಣ್ಣನ್ನು ನೋಡ್ಬೋದು ಅಲ್ವಾ, ಎಷ್ಟು ಮರಗಳಿದ್ದಾವೆ. ಅದನ್ನೆಲ್ಲ ಸಾಧ್ಯವಾದ ಕಡೆಗಳು ನೆಟ್ಟು ಪೋಷಣೆ ಮಾಡಿಸುವಂತಹ ಕೆಲಸವನ್ನು ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಅದೇ ರೀತಿಯಾಗಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಅನ್ನಪೂರ್ಣಾಷ್ಟಕಂ ಸ್ತೋತ್ರದ ಪಠಣವನ್ನು ನೀವು ತ್ರಿಕಾಲಗಳಲ್ಲಿಯೂ ಮಾಡಿ. ಅಯ್ಯೋ ಗುರುಗಳೇ, ನಾವು ಮಧ್ಯಾಹ್ನದ ಆಫೀಸ್ನಲ್ಲಿರ್ತೀವಿ, ಏನು ಮಾಡೋದು, ಸಂಜೆ ಹೊತ್ತು ಮನೆಗೆ ಬರೋದು ಲೇಟ್ ಆಗುತ್ತೆ, ಏನು ಮಾಡೋದು. ನೋಡಿ, ದೇವರನ್ನು ನೆನಪಿಸಿಕೊಳ್ಳೋದಕ್ಕೆ, ದೇವರನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ಅಥವಾ ದೇವರ ಧ್ಯಾನಗಳನ್ನು ಸ್ತೋತ್ರಾದಿಗಳನ್ನು ಮಾಡೋದಕ್ಕೆ ಸ್ಥಳ ಮತ್ತು ಕಾಲ ಅಲ್ಲ. ಎಲ್ಲಿದ್ದರೂ ಸಹ ನೀವು ಮಾಡಬಹುದು. ಮಾಡಿ ಒಂದು 5 ನಿಮಿಷ, 5ರಿಂದ 10 ನಿಮಿಷ ಬ್ರೇಕ್ ತೊಗೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೇ ಒಂದು ಏನೇನೋ ನೋಡೋದಕ್ಕೆಲ್ಲ ಕಿವಿಗೆ ಹೆಡ್ಸೆಟ್ಗಳನ್ನು, ಏರ್ಪೋರ್ಟ್ಗಳನ್ನು ಹಾಕ್ಕೊಂಡು ಕೂತಿರ್ತೀರಿ, ಇಯರ್ಫೋನ್ಸ್ಗಳನ್ನು ಹಾಕ್ಕೊಂಡು ಕೂತಿರ್ತೀರಿ. ನಾಮಸ್ಮರಣೆಯನ್ನು ಮಾಡ್ಕೊಳ್ಳೋದಕ್ಕಾದರೂ ಒಂದು 5-10 ನಿಮಿಷ ಉಪಯೋಗಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಅನ್ನಪೂರ್ಣೇಶ್ವರಿ ಅಷ್ಟಕಂ ಸ್ತೋತ್ರದ ಪಠಣವನ್ನು ಈ ತಿಂಗಳು ಪೂರ್ತಿ ನೀವು ತ್ರಿಕಾಲಗಳಲ್ಲಿಯೂ ಮಾಡ್ತಾ ಬನ್ನಿ. ಅಮ್ಮನವರ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ ಅಂತ ಹೇಳ್ತಾ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.